ಮರವಡಿಗೆ ಸಮೀಪದ ಶರಣ ಸೋಮನಾಳದಲ್ಲಿ ಇವ್ರ ಹೊಲದಲ್ಲಿ ಅಂದರೆ ಸರ್ವೆ ನಂಬರ್ 163/3ರಲ್ಲಿ ಒಂದು ಕಾಮಗಾರಿ ಮಾಡಿರ್ತಾರೆ. ಕೆರೆ ನೀರು ತುಂಬುವ ಯೋಜನೆಯಲ್ಲಿ ಸುಮಾರು 7 ಕೋಟಿ ರೂಪಾಯಿ ಅಂದಾಜು ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಿ 2019ರಿಂದ ಇಲ್ಲಿಯವರೆಗೆ ಅಂದರೆ ಕಳೆದ 7 ವರ್ಷಗಳಿಂದ ಆ ಒಂದು ಕಳಪೆ ಕಾಮಗಾರಿಯಿಂದಾಗಿ ಇವ್ರ ಹೊಲದಲ್ಲಿ ಅಂದರೆ ಸುಮಾರು 14 ಎಕರೆ ಹೊಲ, ಅದರಲ್ಲಿ ಸಂಪೂರ್ಣವಾಗಿ ನೀರು ನಿಂತು ಕೆರೆಯಂತಾಗಿದೆ ಅವ್ರ ಹೊಲ. ಪ್ರತಿ ವರ್ಷ ಮಳೆ ಬಂದಂಥ ಸಂದರ್ಭದಲ್ಲಿ ಆ ಕೆರೆ ನೀರು ಏನು ತುಂಬುವಂಥ ಯೋಜನೆ ಒಳಗೆ ಸಾಕಷ್ಟು ನೀರು ಇವ್ರ ಹೊಲದಾಗೆ ನಿಂತು ಕಳೆದ 7 ವರ್ಷಗಳಿಂದ 1 ರೂಪಾಯಿ ಕೂಡ ಇವರು ಆದಾಯವನ್ನು ಪಡೆದಿಲ್ಲ. ಅದಾಗಿ ಕೂಡ ತಾವೆಲ್ಲ ನೋಡ್ಬೋದಾಗಿದೆ. ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗಿರ್ಬೋದು, KBJNL ಅಧಿಕಾರಿಗಳಿಗೆ ಸುಮಾರು 100ಕ್ಕಿಂತ ಅಧಿಕ ದಾಖಲಾತಿಗಳನ್ನು ಹಾಗೆ ಮನವಿಗಳನ್ನು ಅವರು ಕೊಟ್ಟು ಆ ಒಂದು ಅಂದರೆ ಜಮೀನಿನಲ್ಲಿ ಕಾಲುವೆ ಹಾಯ್ದಂಥ ಸಂದರ್ಭದಲ್ಲಿ ಅವರಿಗೆ ಭೂ ಪರಿಹಾರ ಕೊಡ್ರಿ, ಅದೇ ರೀತಿಯಾಗಿ ನಷ್ಟಗೊಂಡದ ಈ ರೀತಿ ಕಳಪೆ ಕಾಮಗಾರಿ ಆಗ್ಯದ ಅಂತ ಹೇಳಿ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಬಂದರೂ ಕೂಡ ಯಾವುದೇ ಒಂದು ಪ್ರತಿಫಲ ಆಗಿಲ್ಲ. ಈ ನಿಟ್ಟಿನೊಳಗೆ ಶ್ರೀಯುತ ಮಂಜುನಾಥ್ ನಾಟಿಕರ್ ಅವರು ಈಗಾಗಲೇ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಹಾಗೂ ಖಾಸಗಿ ಬ್ಯಾಂಕ್ಗಳಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿಕೊಂಡ್ರೆ, ಅದೇ ರೀತಿಗೆ ಖಾಸಗಿ ಕೈಗಡವಾಗಿ ಸುಮಾರು ಒಂದು 10 ಲಕ್ಷ ರೂಪಾಯಿ ಅಂದರೆ 25 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ತಮ್ಮ 3 ಮಂದಿ ಮಕ್ಕಳು ಹಾಗೂ ಹೆಂಡತಿಯನ್ನು ಸಾಕುವಂಥ ಒಂದು ವ್ಯವಸ್ಥೆಯಲ್ಲಿ ಈಗಾಗಲೇ ತುಂಬ ಸಾಲ ಮಾಡಿ ಈಗಾಗಲೇ ಹಲವಾರು ಬಾರಿ ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಮಾಡಿರೋದಂಥದ್ದಿದೆ. ಈಗ ಮಾನ್ಯ KBJNL CE ಡಿ ಬಸವರಾಜ್ ಅವರಿಗೆ ಕೂಡ ನಾವು ಕಳೆದ 15 ದಿನಗಳ ಹಿಂದೆ ಅವರಿಗೊಂದು ಮನವಿಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ಈ ರೈತರಿಗೆ ಆ ಭೂ ಪರಿಹಾರ ಕೊಡೋದಾಗಿರ್ಬೋದು ಮತ್ತು 7 ವರ್ಷಗಳಿಂದ ಅವ್ರಿಗೇನು ನಷ್ಟ ಆಗಿತ್ತೆ ಎಲ್ಲ ಕೂಡ ಪರಿಹಾರ ಕೊಡ್ರಿ ಅಂಥೇಳಿ ಆಗ್ರಹ ಮಾಡಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದೆವು. ಆದರೆ ಆ ಅಧಿಕಾರಿಗಳು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಮೊನ್ನೆ ದಿನ ನೆಪ ಮಾತ್ರಕ್ಕೆ ಒಬ್ಬ ಸೂಪರ್ಡೆಂಟ್ ಇಂಜಿನಿಯರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳನ್ನು ಸ್ಥಾನಿಕ ಚೌಕಾಸಿ ಮಾಡ್ಲಿಕ್ಕೆ ಕಳಿಸಿ ಏನದ ಸುಮ್ಮನೆ ವರದಿಯನ್ನು ಮಾಡಿದ್ದಾರೆ ಅವರು. ಆದ್ರೆ ಈಗ ನಮ್ಮ ರೈತರದ ಒಂದು ಬೇಡಿಕೆ ಏನಪ್ಪ ಅಂತಂದ್ರೆ, ಕಳೆದ 7 ವರ್ಷಗಳಿಂದ 850ಕ್ಕಿಂತ ಹೆಚ್ಚು ದಾಳಿಂಬರಿ ಗಿಡಗಳಿದ್ದು ಅಲ್ಲಿ, ಅಂದರೆ ತೋಟಗಾರಿಕಾ ಬೆಳೆ ಇದ್ದರೂ ಕೂಡ ಖುಷ್ಕಿ ಭೂಮಿ ಅಂತ ಹೇಳಿ ಅವರು ಸಂಬಂಧಿಸಿದ SLO ಇರ್ಬೋದು, ಅದೇ ರೀತಿ KBJNL ಅಧಿಕಾರಿಗಳು ಈ ರೈತರಿಗೆ ಮೋಸ ಮಾಡಿರ್ತಾರೆ. ಆದಷ್ಟು ಬೇಗನೆ ಏನದಲ್ಲ ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಅದ್ರ ನೀರಾವರಿ ಐತೆ ಅಂತ ಹೇಳಿ ನಾವು ಅಧಿಕೃತವಾಗಿ 1972ರಲ್ಲಿ ಅಂದರೆ ಶರಣ ಸೋಮನಾಳದಲ್ಲಿ ಕರೆಂಟ್ ಇರಲಾರ್ದಂಥ ಸಂದರ್ಭದಲ್ಲಿ ಇವ್ರ ಹೊಲದಲ್ಲಿ ತಾವು ಅಧಿಕೃತ ಹಣವನ್ನು ತುಂಬಿ RR ನಂಬರ್ ತೆಗೆದುಕೊಂಡಿರುವಂಥದ್ದು ದಾಖಲಾತಿ ಕೂಡ ಇದಾವೆ. KEB ಅವ್ರು ಕೊಟ್ಟಿದ್ದ ದಾಖಲಾತಿಗಳಿದ್ದಾವೆ. ಇನ್ನು ದಾಳಂಬರಿಗಳನ್ನು ಬೆಳೆದಾರನ್ನೆಲ್ಲ ತೋಟಗಾರಿಕಾ ಅಧಿಕಾರಿಗಳು ವಿಸಿಟ್ ಮಾಡಿದಂಥ ದಾಖಲಾತಿಗಳು ಇದ್ದರೂ ಕೂಡ ಆ KBJNL ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದು ಅಥವಾ ಬೇಜವಾಬ್ದಾರಿಯಿಂದ ಅದನ್ನು ಖುಷ್ಕಿ ಭೂಮಿ ಅಂತ ಸೇರಿಸ್ಲಾಗತ್ತಾರೋ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಮನವಿ ಕೊಟ್ಟಾರ, ಅದಾಗಿಲ್ಲ. ಆದಷ್ಟು ಬೇಗನೆ ಸಂಬಂಧಿಸಿದಂಥ ಎಲ್ಲ KBJNL ಅಧಿಕಾರಿಗಳು ಇದನ್ನು ನೀರಾವರಿ ಅಂಥೇಳಿ ಗುರುತು ಮಾಡಿ ಈಗಾಗಲೇ ಅವ್ರ ತೋಟದಲ್ಲಿ 1 ಬಾವಿ ಹಾಗೂ 2 ಬೋರ್ವೆಲ್ ಇದ್ದು 1972ರಲ್ಲಿ ಕರೆಂಟ್ ಇದ್ದು ಸಾಕಷ್ಟು ಆದಾಯವನ್ನು ಪಡೆದಾರ ಹೋಗಲ್ಲ. ಈ ಕಳೆದ 7 ವರ್ಷದಿಂದ ಈ ಪೂರಾ ಸಂಕಷ್ಟಕ್ಕೀಡಾರುವಂಥ ಈ ಒಂದು ರೈತ ಕುಟುಂಬಕ್ಕೆ ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಆ ಕಾಮಗಾರಿ ಮಾಡಿರುವಂಥ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಆ 7 ವರ್ಷಗಳಿಂದ ಏನು ನಷ್ಟಗೊಂಡಾರ ಆ ರೈತರಿಗೆ 2 ಕೋಟಿ